ನಾನು ಹೇಳ್ತಿದ್ದೀನಲ್ಲ, ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂದರೆ ಲಂಚನ ಲೀಗಲೈಸ್ ಮಾಡಿಬಿಡೋದು ಒಳ್ಳೆಯದು. ಹಂತಕ್ಕೆ ಬಂದ್ಬಿಟ್ಟಿದೆ. ನಿಮಗೂ ಗೊತ್ತಿದೆ, ಎ ಸಿಗಿಷ್ಟು, ಡಿ ಸಿಗಿಷ್ಟು ಟ್ರಾನ್ಸ್ಫರ್ಗೆ, ಸರ್ಕಲ್ ಇನ್ಸ್ಪೆಕ್ಟ್ರಿಗಿಷ್ಟು ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ. ಒಂದು ಕನ್ವರ್ಷನ್ ಫೈಲ್ ಅಂದರೆ ನೀವೇ ಕೇಳ್ತೀರಿ ಪತ್ರಕರ್ತರು, ಲಂಚ ಎಷ್ಟು, ಫೀಸ್ ಎಷ್ಟು ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಲ್ವಾ? ಎಲ್ಲ ಕಡೆ ಸ್ಟೇಟ್ ರೀ ಇದು. ಅದನ್ನು ಹೇಳಿದ್ದು, ಅಟ್ಲೀಸ್ಟ್ ಆ ಲಂಚನ ಲೀಗಲೈಸ್ ಮಾಡಿಬಿಟ್ರೆ ಕೆಲಸ ಬೇಗ ಆಗುತ್ತೆ, ಮಧ್ಯವರ್ತಿಗಳು ಕಡಿಮೆ ಆಗ್ತಾರೆ. ಈಗ ಏನಾಗಿದೆ, ಡಿ ಸಿಗೆ ಇಷ್ಟು ಕೊಡಬೇಕು, ಎ ಸಿಗೆ ಇಷ್ಟು ಕೊಡಬೇಕು, ತಹಸೀಲ್ದಾರ್ಗೆ ಇಷ್ಟು ಕೊಡಬೇಕು, ಎಲ್ಲರಿಗೂ ಬಾಯಿ ಮಾತಾಡಿದೆ. ರೋಡಲ್ಲಿ ಟೀ ಮಾರೋನ ಅಂಗಡಿ ಹತ್ರ ಎಲ್ಲ ಮಾತಾಡ್ತೀವಿ. ಇನ್ನೆಲ್ಲ ದೊಡ್ಡ ಮನ್ಸು ಮಾಡಿ ಅದನ್ನ ಲೀಗಲೈಸ್ ಮಾಡಿಬಿಟ್ರೆ ಒಳ್ಳೇದಾಗ್ಬಿಡ್ತೀವಿ. ಬರೀ ನಮ್ಮ ಒಂದಕ್ಕೆ ಹೇಳ್ತಾ ಇಲ್ಲ, ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ. ಭ್ರಷ್ಟಾಚಾರ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದು ನಿಂತುಬಿಟ್ಟಿದೆ. ಇನ್ನು ಇದಕ್ಕೂ ಮೇಲೆ ಹೋಗೋದೇನಿದೆ? ಒಂದೊಂದು ತಾಲೂಕಾ ತಹಸೀಲ್ದಾರು 4 ಕೋಟಿ 5 ಕೋಟಿ ಕೊಟ್ಟು ಬಂದು ಟ್ರಾನ್ಸ್ಫರ್ಸ್ ಮಾಡ್ಕೋತಾರೆ ಅಂದರೆ ಯಾವ ಹಂತಕ್ಕೆ ಹೋಗಿದೆ? ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಫ್ರೀಯಾಗಿ ಮಾಡ್ತಾರಾ? ನನ್ನ ಜಮೀನು ನಾನು ಮಾರ್ತೀನಿ, ನಾನು ಇನ್ನೊಂದು ಜಮೀನು ನಾನು ತಗೋತೀನಿ, ಅದಕ್ಕೆ ಲಂಚ ಕೊಡಬೇಕಾ? ಹಾಂ, ಎಲ್ಲ ಲೀಗಲ್ ಆಗಿದ್ರು ಇಲ್ಲಾಂದ್ರೆ ಏನಾರೋ ಒಂದು ಕ್ವಶನ್ ಮಾಡೋದು. ಇದಕ್ಕೆ ಹೇಳೋದು, ನಿಮ್ಮ ಮುಖಾಂತರ ಹೇಳೋದು, ಲಂಚನ ಲೀಗಲೈಸ್ ಮಾಡಿ ಅಂತ ನಾವು ಧರಣಿ ಮಾಡಬೇಕು ಅಲ್ವಾ? ಒಂದು ವಿಭಿನ್ನವಾಗಿರ್ತದೆ.